ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಬೆಂಗಳೂರಿಗೆ ಬೀಗ ಬಿದ್ರು ಬಾಹರ್ ಬಂದವರಿಗೆ ದಂಡವೇ ಅಸ್ತ್ರ. ಟೈಟ್ ಲಾಕ್ ಬ್ರೇಕ್ ಮಾಡಿದವರ ಗಾಡಿಗಳು ಸೀಸ್ ಆಗಿದ್ದು ಎಷ್ಟು? ಕೊತ್ತಂಬರಿ ಸೊಪ್ಪಿಗಾಗಿ ಆಟೋ, ಸಿಲಿಂಡರಿಗಾಗಿ ಬೈಕ್ ಏರಿದ ಭೂಪರು. ಇವೆಲ್ಲವನ್ನು ನೋಡೋಣ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಲ್ಲಿ ಹೇಗಿದೆ ಖಡಕ್ ಲಾಕ್ಡೌನ್? ಲಾಕ್ ಇದ್ರೂ ಹೊರಬಂದವರಿಗೆ ಶಾಕ್ ಕೊಟ್ಟಿದ್ದು ಹೇಗೆ ಖಾಕಿ ಪಡೆ? ಬಾಹರ್ ಬಂದವರು ಹೇಳಿದ ಒಂದೊಂದು ರೀಸನ್ಗಳಾದ್ರೂ ಏನು? ನೋಡೋಣ ಖಡಕ್ ಲಾಕ್ ನ್ಯೂಸ್ ಟಾಪ್ 9ನಲ್ಲಿ. ಕೊರೋನಾ ಚೈನ್ ಲಿಂಕ್ ಬ್ರೇಕ್ ಮಾಡೋ ಸಲುವಾಗಿ ಜೂನ್ 7ರವರೆಗೂ ಖಡಕ್ ಲಾಕ್ಡೌನ್ ಜಾರಿಯಾಗಿದ್ದು, ಇವತ್ತಿನಿಂದ ಮತ್ತಷ್ಟು ಕಠಿಣಾತಿ ಕಠಿಣ ರೂಲ್ಸ್ ಶುರುವಾಗಿದೆ. ಸುಖ ಸುಮ್ಮನೆ ಬೀದಿಗೆ ಬಂದವರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಸಿಎಂ ಬಿಎಸ್ವೈ ಖಾಕಿ ಕೈಗೆ ಫುಲ್ ಪವರ್ ಕೊಟ್ಟಿದ್ದೇ ತಡ. ಬೇಕಾಬಿಟ್ಟಿ ರಸ್ತೆಯಲ್ಲಿ ಓಡಾಡೋರಿಗೆ ಪೊಲೀಸರು ಫುಲ್ ಶಾಕ್ ಕೊಟ್ರು. ಸರ್ಕಾರ ಎಷ್ಟೇ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಮಾಡಿದ್ರೂ ಸಹ ಕೆಲವರು ಭಂಡತನದಿಂದ ರಸ್ತೆಗೆ ಬಂದಿದ್ರು. ಇಂತಹ ದುಸ್ಸಾಹಸಿಗಳಿಗೆ ಪೊಲೀಸರು ಸರಿಯಾಗಿ ಬುದ್ಧಿ ಕಲಿಸಿದ್ರು. ಬೆಂಗಳೂರಿನಲ್ಲಿ ಕೆಆರ್ ಮಾರ್ಕೆಟ್, ಮೈಸೂರು ರಸ್ತೆ, ಯಲಹಂಕ ಸೇರಿದಂತೆ ವಿವಿಧೆಡೆ ಬೇಕಾಬಿಟ್ಟಿ ಓಡಾಡ್ತಿದ್ದ ಗಾಡಿಗಳನ್ನು ಸೀಸ್ ಮಾಡೋ ಮೂಲಕ ಪೊಲೀಸರು ಖಡಕ್ ಶಾಕ್ ಕೊಟ್ರು. ಲಾಕ್ಡೌನ್ ಇದ್ರೂ ಸಹ ಕೆಲವರು ರಸ್ತೆಗೆ ಬಂದು ಸುಖ ಸುಮ್ಮನೆ ಓಡಾಟ ನಡೆಸೋದನ್ನ ಮಾತ್ರ ಬಿಟ್ಟಿರಲಿಲ್ಲ. ಮಾಗಡಿ ರೋಡ್ನಲ್ಲಿ ಪೊಲೀಸರು ವಾಹನಗಳ ತಪಾಸಣೆ ನಡೆಸುತ್ತಿದ್ರು. ಈ ವೇಳೆ ಹಣ್ಣು ತರಕಾರಿ ಖರೀದಿ ಮಾಡಲು ಬಂದವರಿಗೆ ಶಾಕ್ ಕೊಟ್ರು. ತರಕಾರಿ ಮಾವಿನ ಹಣ್ಣು ತರಲು ಬಂದವರು ₹250 ದಂಡ ವಿಧಿಸಿದ್ರು. ₹70 ವ್ಯಾಪಾರಕ್ಕೆ ಬಂದು ₹250 ದಂಡ ಕಟ್ಟಿದ ವ್ಯಕ್ತಿ ಗೋಳಾಡ್ತಿದ್ದ. ಇನ್ನು ಹಲವರ ವಾಹನಗಳನ್ನ ಸೀಸ್ ಮಾಡಲಾಯಿತು. ಲಾಕ್ಡೌನ್ ಇರೋದ್ರಿಂದಾಗಿ ಸದಾ ಗಿಜಿಗುಡ್ತಿದ್ದ ಶಿವಾಜಿನಗರ ಇವತ್ತು ಭಣಗುಡ್ತಿತ್ತು. ಜನರ ಓಡಾಟ ವಿರಳವಾಗಿತ್ತು. ವ್ಯಾಪಾರ ವಹಿವಾಟಿನಿಂದ ಸದಾ ತುಂಬಿ ತುಳುಕ್ತಿದ್ದ ಶಿವಾಜಿನಗರದಲ್ಲಿ ಜನ ಖರೀದಿಗೆ ಬಂದಿರಲಿಲ್ಲ. ವ್ಯಾಪಾರ ವಹಿವಾಟು ಫುಲ್ ಡಲ್ ಆಗಿತ್ತು. ಇನ್ನು ಕೆಲ ಜನ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ರು. ಸರಿಯಾಗಿ ಮಾಸ್ಕ್ ಧರಿಸದೆ ಟೀ ಕುಡಿಯಲು ಜಮಾಯಿಸಿದ್ರು. ಬೆಂಗಳೂರಿನಲ್ಲಿ ಖಡಕ್ ಲಾಕ್ಡೌನ್ ಇದ್ರೂ ಯಶವಂತಪುರದ ಬಳಿ ಎಂದಿನಂತೆ ವಾಹನಗಳ ಓಡಾಟ ಇತ್ತು. ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲಿ ವಾಹನಗಳನ್ನ ಏರಿ ಜನ ಬೀದಿಗೆ ಬಂದಿದ್ರು. ಬೆಳಗ್ಗೆ 10ರ ಬಳಿಕ ಅನಗತ್ಯವಾಗಿ ವಾಹನಗಳಲ್ಲಿ ಓಡಾಟ ಮಾಡುತ್ತಿದ್ದವರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಕೆಲ ವಾಹನಗಳನ್ನ ಸೀಸ್ ಮಾಡಿದ್ರು. ಬೆಂಗಳೂರಿನಲ್ಲಿ ಇನ್ನೂ 14 ದಿನ ಖಡಕ್ ಲಾಕ್ಡೌನ್ ಜಾರಿಯಾಗಿದ್ದರಿಂದ ಬೆಂಗಳೂರಿಗರು ಐಟಿ ಸಿಟಿಗೆ ಗುಡ್ ಬೈ ಹೇಳಿದ್ರು. ತಮ್ಮ ಊರುಗಳಿಗೆ ತೆರಳಲು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಜನರು ಕ್ಯೂ ನಿಂತಿದ್ರು. ಲಾಕ್ಡೌನ್ನಿಂದಾಗಿ ಬೆಂಗಳೂರಿನಲ್ಲಿ ಕೆಲಸವಿಲ್ಲದೆ ಜನ ಪರದಾಟ ನಡೆಸಿದ್ರು. ಹೀಗಾಗಿ ತಮ್ಮ ಸ್ವಂತ ಊರುಗಳಿಗೆ ಹಲವು ಕಾರ್ಮಿಕರು ತೆರಳಿದ್ರು. ಬೆಳ್ಳಂಬೆಳಗ್ಗೆ ಕಾರ್ಪೊರೇಷನ್ ಬಳಿ ಅಖಾಡಕ್ಕಿಳಿದ ಖಾಕಿ ಪಡೆ ಜನರ ಓಡಾಟಕ್ಕೆ ಬ್ರೇಕ್ ಹಾಕಲು ಮುಂದಾದ್ರು. ಕಂಪ್ಲೀಟ್ ಲಾಕ್ ಮಾಡೋಕೆ ಫೀಲ್ಡ್ಗಿಳಿದ ಪೊಲೀಸರು ಬೆಳಗ್ಗಿನಿಂದಲೇ ಕಾರ್ಯಾಚರಣೆ ಆರಂಭಿಸಿದ್ರು. ಕಾರ್ಪೊರೇಷನ್ ಸುತ್ತಮುತ್ತ ಅನಗತ್ಯವಾಗಿ ಹೊರಬಂದವರಿಗೆ ಬಿಸಿ ಮುಟ್ಟಿಸಿದ್ದಲ್ಲದೆ ಕೆಲ ವಾಹನಗಳನ್ನು ಸೀಸ್ ಮಾಡಿದ್ರು. ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಬೆಳಗ್ಗೆಯೇ ಖಾಕಿ ಕಾರ್ಯಾಚರಣೆ ನಡೆಸಿದ್ದು, ಅನಗತ್ಯವಾಗಿ ಓಡಾಡ್ತಿದ್ದ ವಾಹನ ಸವಾರರಿಗೆ ಪೊಲೀಸರು ದಂಡ ವಿಧಿಸಿದ್ರು. ಶೇಷಾದ್ರಿಪುರಂ ಬಳಿ ಬ್ಯಾರಿಕೇಡ್ ಅಳವಡಿಸಿ ಖಾಕಿ ವಾಹನಗಳು ಅನಗತ್ಯವಾಗಿ ಬೀದಿಗಿಳಿಯೋದನ್ನ ತಡೆಯಲು ದಂಡ ಪ್ರಯೋಗಿಸಿದ್ರು. ವಾಹನಗಳ ಸಂಖ್ಯೆ ಭಾರೀ ಏರಿಕೆಯಾಗಿದ್ದರಿಂದ ಬೆಳ್ಳಂಬೆಳಗ್ಗೆಯೇ ದಂಡಂ ದಶಗುಣಂ ಅಂತ ಫೈನ್ ಹಾಕಿದ್ರು. ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಲಾಕ್ಡೌನ್ ಇದ್ರೂ ಬೆಳಗ್ಗೆ ಎಂದಿನಂತೆ ವಾಹನ ಓಡಾಟ ಇತ್ತು. ಬೆಳಗ್ಗೆಯೇ ಫೀಲ್ಡ್ಗೆ ಇಳಿದ ಪೊಲೀಸರು ವಾಹನ ತಪಾಸಣೆ ಮಾಡ್ತಿರಲಿಲ್ಲ. ಹೆಚ್ಚಿನ ವಾಹನ ಓಡಾಟವಿದ್ದಿದ್ರಿಂದಾಗಿ ತಡೆದು ತಪಾಸಣೆ ನಡೆಸಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಹಾಗಾಗಿ 9:30ರ ನಂತರ ಪರಿಶೀಲನೆ ಮುಂದುವರೆಸಿದ್ರು. ಈ ವೇಳೆ ಕೆಲ ವಾಹನಗಳನ್ನು ಸೀಸ್ ಮಾಡಿದ್ರು. ರೂಲ್ಸ್ ಬ್ರೇಕ್ ಮಾಡಿ ಹೊರಬಂದವರಿಗೆ ಖಾಕಿ ಬಿಸಿ ಮುಟ್ಟಿಸಿದ್ದು ಹೇಗೆ? ಕೊತ್ತಂಬರಿ ಸೊಪ್ಪು ಖರೀದಿಗೆ ಆಟೋದಲ್ಲಿ ಬಂದ ಭೂಪ ಯಾರು? ಗ್ಯಾಸ್ ಸಿಲಿಂಡರ್ಗಾಗಿ ಬೈಕ್ನಲ್ಲಿ ಬಂದಿದ್ದವ ಲಾಕ್ ಆಗಿದ್ದು ಹೇಗೆ? ನೋಡೋಣ ಟೈಟ್ ರೂಲ್ಸ್ ನ್ಯೂಸ್ ಟಾಪ್ 9ನಲ್ಲಿ. ಲಾಕ್ಡೌನ್ ಮಧ್ಯೆಯೂ ರಸ್ತೆಗೆ ಬಂದ ಜನರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಬೆಂಗಳೂರಿನಲ್ಲಿ ಹಲವೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅನಗತ್ಯವಾಗಿ ಓಡಾಡ್ತಿದ್ದ ಹಲವು ವಾಹನಗಳನ್ನು ಜಪ್ತಿ ಮಾಡಿದ್ರು. ಪೊಲೀಸರು ವಾಹನ ಜಪ್ತಿ ಮಾಡ್ತಾ ಇದ್ರು, ನಿರ್ಲಕ್ಷ್ಯ ಮಾಡಲಾಗ್ತಾ ಇದೆ. ನೆಪ ಹೇಳಿಕೊಂಡು ಅನಗತ್ಯವಾಗಿ ಹೊರಗಡೆ ಓಡಾಡ್ತಿರುವ ವಾಹನಗಳ ಜಪ್ತಿ ಮಾಡ್ತಿದ್ದಾರೆ.
ಬೆಂಗಳೂರಲ್ಲಿ ಟೈಟ್ ಲಾಕ್ಡೌನ್ ಜಾರಿಯಾಗಿದ್ರೂ ಸಹ ಕೆಲವರು ಉಡಾಫೆಯಿಂದ ವರ್ತಿಸುತ್ತಲೇ ಇದ್ದಾರೆ. ಕಾರ್ಪೊರೇಷನ್ ಸರ್ಕಲ್ ಬಳಿ ಅಸ್ಸಾಮಿಯೊಬ್ಬ ಅಡುಗೆ ಗ್ಯಾಸ್ ತರಲು ಬೈಕ್ನಲ್ಲಿ ಬಂದಿದ್ದ. ಡೆಡ್ಲೈನ್ ಮುಗಿದ್ರೂ ಬೈಕ್ನಲ್ಲಿ ಓಡಾಡ್ತಾ ಇದ್ದ. ಹೀಗಾಗಿ ಪೊಲೀಸರು ಬೈಕ್ ಸೀಸ್ ಮಾಡಿದ್ರು. ಅಗತ್ಯ ಸೇವೆ ಓಡಾಟಕ್ಕೆ ನೀಡಿರೋ ಅವಧಿಯಲ್ಲಷ್ಟೇ ಓಡಾಡಬೇಕು ಅಂತ ಪೊಲೀಸರು ಬುದ್ಧಿವಾದ ಹೇಳಿ ವಾಪಸ್ ಕಳುಹಿಸಿದ್ರು. ಟೈಟ್ ಲಾಕ್ಡೌನ್ನಿಂದಾಗಿ ಮನೆಯಿಂದ ಹೊರಬರೋದಕ್ಕೆ ಒಬ್ಬೊಬ್ಬರು ಒಂದೊಂದು ಕಾರಣಗಳನ್ನು ಹೇಳ್ತಿದ್ದಾರೆ. 10 ಗಂಟೆ ಬಳಿಕವೂ ಮನೆಯಿಂದ ಹೊರಬಂದಿದ್ದ ಆಟೋ ಚಾಲಕನನ್ನ ಪೊಲೀಸರು ಕೇಳಿದ್ರು. ಆಗ ಈ ಚಾಲಕ ಆಟೋದಲ್ಲಿ ಕೊತ್ತಂಬರಿ ತರೋಕೆ ಬಂದಿದ್ದೆ ಅಂತ ಹೇಳಿದ್ದಾನೆ. ಆಟೋ ಚಾಲಕನ ಪಿಳ್ಳೆ ನೆಪ ಕೇಳಿದ ಪೊಲೀಸರು ಆಟೋ ಸೀಸ್ ಮಾಡಿದ್ರು. ಲಾಕ್ಡೌನ್ ಇದ್ರೂ ಸಹ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಲಾಕ್ಡೌನ್ ವೇಳೆಯೂ ಹೆಚ್ಚು ವಾಹನಗಳು ಓಡಾಟ ನಡೆಸಿದ್ವು. ವೆಹಿಕಲ್ ಸಂಚಾರಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಪೊಲೀಸರು ತಪಾಸಣೆ ನಡೆಸಿದ್ರು. ಹೀಗಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಬೈಕ್ನಲ್ಲಿ ಬಂದವರು ಲಾಕ್ ಹಾಕಿದ್ದಾರೆ. ಪೊಲೀಸರಿಗೆ ಆಸ್ಪತ್ರೆಯ ಪಾರ್ಕಿಂಗ್ ಚೀಟಿ ತೋರಿಸಿ ಯುವತಿ ಹೊರಟರು. ಮತ್ತಿಕೆರೆಯಿಂದ ಬನ್ನೇರುಘಟ್ಟ ರಸ್ತೆ ಫೋರ್ಟಿಸ್ ಆಸ್ಪತ್ರೆಗೆ ತೆರಳಿದ್ರು. ಸಿಬ್ಬಂದಿ ಚಿಕಿತ್ಸೆ ಪಡೆಯುತ್ತಿರುವುದರಿಂದ ನೋಡಲು ಹೋಗಿದ್ರು. ಅಲ್ಲಿಯೇ 9:35 ಸರ್, ಏನ್ ಮಾಡೋದು ಅಂತ ಪೊಲೀಸರ ಬಳಿ ಯುವಕ ಮನವಿ ಮಾಡಿಕೊಂಡ. ಅಲ್ಲದೆ ಆಸ್ಪತ್ರೆ ಪಾರ್ಕಿಂಗ್ ಚೀಟಿಯನ್ನು ತೋರಿಸಿದ್ರು. ನಂತರ ಅನಗತ್ಯವಾಗಿ ಓಡಾಡಬೇಡಿ ಎಂದು ಬಿಟ್ಟು ಕಳಿಸಲಾಯಿತು. ಟೈಟ್ ರೂಲ್ಸ್ ಜಾರಿಯಾಗಿದ್ದರಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಗಲ್ಲಿಗೂ ಬ್ಯಾರಿಕೇಡ್ ಅಳವಡಿಸಲಾಗಿತ್ತು. ಖುದ್ದು ಪೊಲೀಸರೇ ಕಟ್ಟಿ ಹಗ್ಗ ತಂದು ರಸ್ತೆಗಳನ್ನು ಬಂದ್ ಮಾಡಿದ್ರು. ರಾಜಾಜಿನಗರ ಸ್ಟೇಷನ್ ಸಿಬ್ಬಂದಿ ಮರಿಯಪ್ಪನಪಾಳ್ಯ ಬಳಿ ಏರಿಯಾದ ಅಡ್ಡ ರಸ್ತೆಗಳನ್ನು ಬಂದ್ ಮಾಡಿದ್ರು. ಸಿಲ್ಕ್ ಬೋರ್ಡ್ನ ಬ್ರಿಡ್ಜ್ ಬಳಿ ಪೊಲೀಸರು ವಾಹನಗಳನ್ನು ತಪಾಸಣೆ ಮಾಡುತ್ತಿದ್ರು. ಹೀಗಾಗಿ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಟ್ರಾಫಿಕ್ ಜಾಮ್ನಲ್ಲಿ ರೋಗಿ ಪ್ರಯಾಣಿಸ್ತಾ ಇದ್ದ ಆಂಬ್ಯುಲೆನ್ಸ್ ಸಿಲುಕಿಕೊಂಡಿತ್ತು. ಬಳಿಕ ಆಂಬ್ಯುಲೆನ್ಸ್ ಹೋಗಲು ಜನರೇ ದಾರಿ ಮಾಡಿಕೊಟ್ರು. ಕೊರೋನಾ ಸೋಂಕು ತಡೆಯುವ ಸಲುವಾಗಿ ಬೆಂಗಳೂರಿನಲ್ಲಿ ಎಷ್ಟೇ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿ ಮಾಡಿದ್ರೂ ಕೆಲವರು ಕ್ಯಾರಿ ಅಂತ ಇಲ್ಲ. ಖಾಕಿ ಟಫ್ ರೂಲ್ಸ್ಗೆ ಬೆಂಗಳೂರಿನ ಜನ ಡೋಂಟ್ ಕೇರ್ ಎಂದಿದ್ದು ಪೊಲೀಸರು ಎಷ್ಟೇ ಬಿಸಿ ಮುಟ್ಟಿಸಿದ್ರು ನಿಲ್ಲದ ವಾಹನಗಳ ಓಡಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿರಲಿಲ್ಲ. ಮಧ್ಯಾಹ್ನ 12 ಗಂಟೆಯಾದರೂ ಕಾರ್ಪೊರೇಷನ್ ಸುತ್ತಮುತ್ತ ವಾಹನಗಳ ಓಡಾಟ ಜೋರಾಗಿಯೇ ಇತ್ತು. ಕೊರೋನಾ ಮತ್ತು ಲಾಕ್ಡೌನ್ನಿಂದಾಗಿ ಪೊಲೀಸರಿಗೆ ಜನರ ಓಡಾಟವೇ ಸವಾಲಾಗಿದೆ. ದಿನದಿಂದ ದಿನಕ್ಕೆ ಕೊರೋನಾ ಆತಂಕ ಹೆಚ್ಚುತ್ತಲೇ ಇದೆ. ಪೊಲೀಸರ ಹಗಲಿರುಳಿನ ಡ್ಯೂಟಿಯಲ್ಲೂ ಜನರ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬೀಳುತ್ತಿಲ್ಲ. ಬೆಂಗಳೂರಿನಲ್ಲಿ ಸುಮಾರು 9,000 ಪೊಲೀಸರಿದ್ದು ಹಗಲು ರಾತ್ರಿ ಎನ್ನದೇ ನಿರಂತರ ಫೀಲ್ಡಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ದಿನದಲ್ಲಿ 2 ಶಿಫ್ಟ್ಗಳಾಗಿ ನಗರದ ವಿವಿಧೆಡೆ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಕೆಲ ಸಿಬ್ಬಂದಿ ಫೀಲ್ಡಿನಲ್ಲೂ ಮತ್ತು ಸ್ಟೇಷನ್ನಲ್ಲೂ 2 ಕಡೆ ಕೆಲಸ ಮಾಡಬೇಕಾದ ಒತ್ತಡದಲ್ಲಿದ್ದಾರೆ. ಕರ್ನಾಟಕದ ಯಾವ್ಯಾವ ಜಿಲ್ಲೆಯಲ್ಲಿ ಟೈಟ್ ಲಾಕ್ಡೌನ್ ಜಾರಿಯಾಗಿದೆ? ಎಲ್ಲೆಲ್ಲಿ 4 ರಿಂದ 7 ದಿನಗಳವರೆಗೆ ಕಂಪ್ಲೀಟ್ ಬೀಗ ಬಿದ್ದಿದೆ? ಅಗತ್ಯ ವಸ್ತುಗಳ ಖರೀದಿಗೆ ಕೊಟ್ಟಿರೋ ಡೇಟ್ ಆದ್ರೂ ಯಾವುದು? ನೋಡೋಣ ಕರುನಾಡು ಲಾಕ್ ನ್ಯೂಸ್ ಟಾಪ್ ನಲ್ಲಿ. ಲಾಕ್ಡೌನ್ ಇದ್ರೂ ಸಹ ಕೋಲಾರದಲ್ಲಿ ಕೆಲವರು ಸುಮ್ಮನೆ ರಸ್ತೆಯಲ್ಲಿ ಓಡಾಟ ನಡೆಸುತ್ತಿದ್ರು. ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಬೆಳ್ಳಂಬೆಳಗ್ಗೆ ಅನಗತ್ಯವಾಗಿ ರಸ್ತೆಗೆ ಇಳಿಯುವವರಿಗೆ ಶಾಕ್ ಕೊಟ್ಟರು. ಸವಾರರ ಬೈಕ್ ಸೀಸ್ ಮಾಡಿ ವಾರ್ನಿಂಗ್ ನೀಡಿದ್ರು. ಕುಂಟು ನೆಪ ಹೇಳಿಕೊಂಡು ಹೊರಗೆ ಬರುವವರಿಗೆ ಚಳಿ ಬಿಡಿಸಿದ ಪೊಲೀಸರು ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳು ವಶಕ್ಕೆ ಪಡೆದ್ರು. ಬೀದರ್ ಜಿಲ್ಲೆಯಲ್ಲಿ ಕ್ರೂರಿ ಕೊರೋನಾ ವೈರಸ್ ಅಟ್ಟಹಾಸ ಹೆಚ್ಚುತ್ತಿದ್ರೂ ಜಿಲ್ಲೆಯ ಜನ ಮಾತ್ರ ಇನ್ನೂ ಎಚ್ಚರಿಕೆ ವಹಿಸುತ್ತಿಲ್ಲ. ಬೀದರ್ನಲ್ಲಿ ಲಾಕ್ಡೌನ್ಗೆ ಜನ ಕ್ಯಾರೆ ಅನ್ನಲೇ ಇಲ್ಲ. ದೈಹಿಕ ಅಂತರ ಮರೆತು ತರಕಾರಿ ಖರೀದಿಗೆ ಮುಗಿಬಿದ್ದಿದ್ರು. ನಗರದ ಬರೀದ್ ಶಾಹಿ ಮೈದಾನದಲ್ಲಿ ತರಕಾರಿ ವ್ಯಾಪಾರ ಭರ್ಜರಿಯಾಗಿ ನಡೆದಿತ್ತು. ಕೆಲವರು ಮಾಸ್ಕ್ ಹಾಕದೆ ತರಕಾರಿ ಖರೀದಿಯಲ್ಲಿ ತೊಡಗಿದ್ರು. ಕೊರೋನಾ ಚೈನ್ ಲಿಂಕ್ಗೆ ಬ್ರೇಕ್ ಹಾಕುವ ಸಲುವಾಗಿ ಕೊಪ್ಪಳದಲ್ಲಿ ಇಂದಿನಿಂದ 7 ದಿನ ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿದೆ. ಲಾಕ್ಡೌನ್ ವೇಳೆ ಅನಗತ್ಯವಾಗಿ ಓಡಾಡುತ್ತಿದ್ದ ಯುವಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ರು. ಭಂಡತನದಿಂದ ರಸ್ತೆಗಿಳಿದವರ ಬೈಕ್ನ 2 ಚಕ್ರದ ಗಾಳಿ ತೆಗೆದು ಪೊಲೀಸರು ಬುದ್ಧಿ ಕಲಿಸಿದ್ರು. ಇನ್ನು ಕೆಲವರು ಬೈಕ್ನಲ್ಲಿ ಬಾರದೆ ಸೈಕಲ್ನಲ್ಲಿ ಓಡಾಡುತ್ತಿದ್ದುದು ಕಂಡುಬಂತು.
ಬಳ್ಳಾರಿಯಲ್ಲಿ ಇವತ್ತು ಮತ್ತು ನಾಳೆ ಲಾಕ್ಡೌನ್ ಸಡಿಲಿಕೆ ಮಾಡಲಾಗಿದೆ. ಬೆಳಗ್ಗೆ 6ರಿಂದ 12 ಗಂಟೆ ತನಕ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಆದರೆ ಲಾಕ್ಡೌನ್ನಲ್ಲಿ ಸ್ವಲ್ಪ ಲೂಸ್ ಬಿಟ್ಟಿದ್ದೇ ತಡ, ಜನ ಸಿಕ್ಕಿದ್ದೇ ಚಾನ್ಸ್ ಅಂತ ಅಗತ್ಯ ವಸ್ತು ಖರೀದಿಗೆ ಮುಗಿಬಿದ್ದಿದ್ರು. ಮಾರ್ಕೆಟ್ನಲ್ಲಿ ದೈಹಿಕ ಅಂತರ ಮರೆತು ಅಗತ್ಯ ವಸ್ತು ಖರೀದಿಯಲ್ಲಿ ಬ್ಯುಸಿಯಾಗಿದ್ರು. ಮುನ್ಸಿಪಲ್ ಕಾಲೇಜು ಮೈದಾನ, ಬೆಂಗಳೂರು ರಸ್ತೆಯಲ್ಲಿ ಜನಜಾತ್ರೆಯೇ ನೆರೆದಿತ್ತು. ಉಡುಪಿ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ನ ಅಟ್ಟಹಾಸ ಮುಂದುವರಿಯುತ್ತಲೇ ಇದೆ. ಹೀಗಾಗಿ ಹೆಮ್ಮಾರಿಗೆ ಬ್ರೇಕ್ ಹಾಕುವ ಸಲುವಾಗಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಉಡುಪಿ ಜಿಲ್ಲೆಯಲ್ಲಿ ಜೂನ್ 7ರವರೆಗೆ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಇಂದಿನಿಂದ ಜೂನ್ 7ರವರೆಗೆ 144 ಸೆಕ್ಷನ್ ಜಾರಿಯಲ್ಲಿ ಇರಲಿದ್ದು, ಜಿಲ್ಲೆಯಲ್ಲಿ 14 ದಿನ ಅನಗತ್ಯ ಓಡಾಟಕ್ಕೆ ಬ್ರೇಕ್ ಬಿದ್ದಿದೆ. ಬೆಳಗ್ಗೆ 6ರಿಂದ 10 ಗಂಟೆವರೆಗೆ ಮಾತ್ರ ಅಗತ್ಯ ವಸ್ತು ಖರೀದಿಗೆ ಅವಕಾಶ ಮಾಡಿಕೊಡಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಇಂದಿನಿಂದ 7 ದಿನ ಲಾಕ್ಡೌನ್ ಮಾಡಲಾಗಿದೆ. ಕೊರೋನಾ ಸೋಂಕಿನ ನಾಗಾಲೋಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಲಾಕ್ಡೌನ್ ಮಾಡಲಾಗಿದೆ. ಇಷ್ಟಾದರೂ ಸಹ ಕೆಲವರು ಅನಗತ್ಯವಾಗಿ ಓಡಾಟ ನಡೆಸುತ್ತಿದ್ರು. ಕೊಪ್ಪಳದ ಅಶೋಕ ಸರ್ಕಲ್ನಲ್ಲಿ ಜನ ಬೇಕಾಬಿಟ್ಟಿ ಓಡಾಡ್ತಿದ್ರು ಸಹ ಪೊಲೀಸರು ತಪಾಸಣೆ ಮಾಡಲಿಲ್ಲ. ರಸ್ತೆಗೆ ಅಡ್ಡಲಾಗಿ ಕೇವಲ ಬ್ಯಾರಿಕೇಡ್ ಹಾಕಿ ಸುಮ್ಮನಾಗಿದ್ರು. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲೂ ಕೊರೋನಾಗೆ ಲಗಾಮು ಹಾಕುವ ಸಲುವಾಗಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇಂದಿನಿಂದ ಜೂನ್ 7ರ ತನಕ ಹುಬ್ಬಳ್ಳಿ ಕಂಪ್ಲೀಟ್ ಲಾಕ್ ಆಗಲಿದ್ದು, ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ಗೃಹ ಪ್ರವೇಶ, ಮದುವೆ ಸೇರಿ ಎಲ್ಲಾ ಕಾರ್ಯಕ್ರಮಗಳನ್ನು ನಿಷೇಧಿಸಲಾಗಿದೆ. ಹುಬ್ಬಳ್ಳಿಯ ಹೋಟೆಲ್ಗಳಲ್ಲಿ ಇಂದಿನಿಂದ ಪಾರ್ಸೆಲ್ ಕೂಡ ಸಿಗಲ್ಲ. ಇಂದಿನಿಂದ ಮದ್ಯದ ಅಂಗಡಿಗಳು ಕೂಡ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸೋಂಕಿನ ಚೈನ್ ಲಿಂಕ್ ಬ್ರೇಕ್ ಮಾಡುವ ಸಲುವಾಗಿ ಮತ್ತೆ 4 ದಿನ ಸಂಪೂರ್ಣ ಲಾಕ್ಡೌನ್ ಮಾಡಲಾಗ್ತಿದೆ. ಮೇ 27ರಿಂದ ಮೇ 30ರವರೆಗೆ ಸಂಪೂರ್ಣ ಬಂದ್ ಆಗಲಿದೆ. ಹೀಗಾಗಿ ಇಂದಿನಿಂದ 3 ದಿನ ಅಗತ್ಯ ವಸ್ತು ಖರೀದಿಗೆ ಮಾತ್ರ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 6ರಿಂದ 10 ಗಂಟೆಯವರೆಗೆ ಖರೀದಿಗೆ ಪರ್ಮಿಷನ್ ಕೊಡಲಾಗಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕೊರೋನಾ ಸೋಂಕಿನಿಂದ ಬಚಾವಾಗುವ ಸಲುವಾಗಿ ನಾಳೆಯಿಂದ 4 ದಿನ ಸಂಪೂರ್ಣ ಲಾಕ್ಡೌನ್ ಘೋಷಣೆ ಮಾಡಲಾಗಿದೆ. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದಂತೆ ಇಡೀ ಮಂಡ್ಯ ಜಿಲ್ಲೆ ಸಂಪೂರ್ಣ ಸ್ತಬ್ಧವಾಗಿರಲಿದೆ. ಅಗತ್ಯ ವಸ್ತುಗಳ ಖರೀದಿಗೆ ಇಂದು 10 ಗಂಟೆಯವರೆಗೆ ಮಾತ್ರ ಅವಕಾಶವಿತ್ತು. ಇಂದು ಬಿಟ್ಟರೆ ಮತ್ತೆ ಗುರುವಾರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿದೆ. ಮತ್ತೆ ಶುಕ್ರವಾರ, ಶನಿವಾರವೂ ಸಂಪೂರ್ಣ ಲಾಕ್ ಆಗಿರಲಿದೆ. ಬೆಂಗಳೂರಲ್ಲಿ ಇವತ್ತು ಅಬ್ಬರಿಸಲಿರೋ ಸೋಂಕಿನ ಸಂಖ್ಯೆ ಎಷ್ಟು? ಹಾಸನ ಜಿಲ್ಲೆಯಲ್ಲಿ ಆಕ್ಸಿಜನ್ ಸಮಸ್ಯೆ ಎಂಡ್ ಆಯ್ತಾ? ಮಗನ ಅಂತ್ಯಕ್ರಿಯೆಯಲ್ಲಿ ಅಪ್ಪ ಜೀವ ಬಿಟ್ಟಿದ್ದು ಹೇಗೆ? ನೋಡೋಣ ಕೊರೋನಾ ಅಲರ್ಟ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನಲ್ಲಿ ಇಂದು 75% ಕೊರೋನಾ ಪ್ರಕರಣಗಳು ಇಳಿಕೆಯಾಗಲಿವೆ. ಬೆಂಗಳೂರಿನಲ್ಲಿ ಇಂದು 5,600 ಹೊಸ ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಲಿವೆ. ಮೇ 8ರಂದು ಬೆಂಗಳೂರಿನಲ್ಲಿ 21,000 ಕೊರೋನಾ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗಿದ್ದು, ಬೆಂಗಳೂರು ನಗರದಲ್ಲಿ ಕೊರೋನಾ ಸ್ಯಾಂಪಲ್ ಟೆಸ್ಟಿಂಗ್ ಕೂಡ ಕುಸಿತವಾಗಿದೆ. ಲಾಕ್ಡೌನ್ ಕಾರಣದಿಂದಾಗಿ ಜನರು ಕೊರೋನಾ ಸ್ಯಾಂಪಲ್ ಟೆಸ್ಟ್ ಮಾಡಿಸಲು ಮುಂದೆ ಬರ್ತಿಲ್ಲ. ಡಿಸಿಎಂ ಅಶ್ವಥ್ ನಾರಾಯಣ್ ಹಾಸನ ಜಿಲ್ಲೆಯ ಶಾಸಕರಿಗೆ ಭರವಸೆ ನೀಡಿದಂತೆ ಹಾಸನ ಜಿಲ್ಲೆಗೆ 30 ವೆಂಟಿಲೇಟರ್, 25 ಆಕ್ಸಿಜನ್ ಸಾಂದ್ರಕಗಳನ್ನು ಪೂರೈಸಿದ್ದಾರೆ. ಕಳೆದ ಶನಿವಾರ ಹಾಸನದಲ್ಲಿ ಸಭೆ ನಡೆಸಿದ್ದ ಡಿಸಿಎಂ ಅಶ್ವಥ್ ನಾರಾಯಣ್ ಹಾಸನ ಜಿಲ್ಲೆಗೆ 30 ವೆಂಟಿಲೇಟರ್ ಕಳಿಸುವುದಾಗಿ ಭರವಸೆ ನೀಡಿದ್ರು. ಅದರಂತೆ ನಿನ್ನೆಯೇ ಹಾಸನ ಜಿಲ್ಲೆಗೆ 30 ವೆಂಟಿಲೇಟರ್, 25 ಆಕ್ಸಿಜನ್ ಸಾಂದ್ರಕ ಪೂರೈಕೆಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ವೈರಸ್ ಅಟ್ಟಹಾಸ ಹೆಚ್ಚಾಗ್ತಲೇ ಇದೆ. ನಗರಸಭೆ ಸಿಬ್ಬಂದಿ ಜನರಲ್ಲಿ ಕೊರೋನಾ ವೈರಸ್ ಬಗ್ಗೆ ಜಾಗೃತಿ ಮೂಡಿಸುತ್ತಿದ್ದಾರೆ. ಚಾಮರಾಜನಗರದ ದೊಡ್ಡಂಗಡಿ, ಚಿಕ್ಕಂಗಡಿ ಬೀದಿಗಳಲ್ಲಿ ಧ್ವನಿವರ್ಧಕದ ಮೂಲಕ ಜಾಗೃತಿ ಮೂಡಿಸಿದ್ದಾರೆ. ಮಾಸ್ಕ್ ಧರಿಸದ ಜನರು, ವರ್ತಕರಿಗೆ ನಗರಸಭೆ ಸಿಬ್ಬಂದಿ ದಂಡ ವಿಧಿಸಿದ್ದಾರೆ. ಮಗನ ಅಂತ್ಯ ಸಂಸ್ಕಾರ ನಡೆಯುವ ವೇಳೆಯೇ ತಂದೆ ಮೃತಪಟ್ಟಿರುವ ದಾರುಣ ಘಟನೆ ಕೊಡಗು ಜಿಲ್ಲೆಯ ಗೋಣಿಕೊಪ್ಪಲುವಿನಲ್ಲಿ ನಡೆದಿದೆ. ಅನಾರೋಗ್ಯದಿಂದ ಬಳಲ್ತಿದ್ದ 37 ವರ್ಷದ ಸಜೇಶ್ ಮೃತಪಟ್ಟಿದ್ರು. ಮಗನ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲೇ 70 ವರ್ಷದ ತಂದೆ ರಾಜನ್ ಅನಾರೋಗ್ಯದಿಂದ ಸಾವನ್ನಪ್ಪಿದ್ದಾರೆ. ಕೋವಿಡ್ ಪರೀಕ್ಷೆ ನಡೆಸಿದಾಗ ರಾಜನ್ಗೆ ಕೋವಿಡ್ ದೃಢಪಟ್ಟಿದೆ. ಕೋವಿಡ್ ನಿಯಮದ ಪ್ರಕಾರ ರಾಜನ್ ಅಂತ್ಯ ಸಂಸ್ಕಾರ ನೆರವೇರಿಸಲಾಗಿದೆ. ಕೊರೋನಾ ವೈರಸ್ ಮೂಲದ ಬಗ್ಗೆ ಮುಕ್ತವಾಗಿ ತನಿಖೆ ಆಗಬೇಕೆಂದು ಅಮೆರಿಕದ ಸಾಂಕ್ರಾಮಿಕ ರೋಗಗಳ ತಜ್ಞ ಡಾಕ್ಟರ್ ಆಂಥೋನಿ ಫೌಸಿ ಒತ್ತಾಯಿಸಿದ್ದಾರೆ. ಕೊರೋನಾ ಸ್ವಾಭಾವಿಕ ಸೃಷ್ಟಿಯಲ್ಲ, ವೈರಸ್ ಮೂಲದ ಬಗ್ಗೆ ಮುಕ್ತ, ನಿಷ್ಪಕ್ಷಪಾತ ತನಿಖೆಯಾಗಬೇಕು. ಕೊರೋನಾ ಮೂಲದ ಬಗ್ಗೆ ಇನ್ನೂ ಸಾಕಷ್ಟು ಅನುಮಾನಗಳು ಇವೆ. ಚೀನಾ ಮೂಲದ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯಾಗಬೇಕಿದೆ ಎಂದು ಆಂಥೋನಿ ಫೌಸಿ ಒತ್ತಾಯಿಸಿದ್ದಾರೆ.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಹಾಗೂ ಬೆಂಗಳೂರು ಹೊರವಲಯದಲ್ಲಿ ಕೊರೋನಾ ಭಯದಿಂದ ಸೋಂಕಿತರು ಸಾವನ್ನಪ್ಪಿದ್ದಾರೆ. ಸೋಂಕಿತರಿಗೆ ಧೈರ್ಯ ತುಂಬಿ ಹೊಸ ವಿಶ್ವಾಸ ಮೂಡಿಸಲು ವೈದ್ಯರು ಡ್ಯಾನ್ಸ್ ಮಾಡಿದ್ದಾರೆ. ಬೆಂಗಳೂರಿನ ಹೆಸರಘಟ್ಟ ರಸ್ತೆಯಲ್ಲಿರುವ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಕೊರೋನಾ ಸೋಂಕಿತರ ವಾರ್ಡ್ನಲ್ಲಿ ವೈದ್ಯರು ಸಂಗೀತ ಡ್ಯಾನ್ಸ್ ಮೂಲಕ ರೋಗಿಗಳಿಗೆ ಹೊಸ ಚೈತನ್ಯ ತುಂಬಲು ಯತ್ನಿಸಿದ್ದಾರೆ. ವೈದ್ಯೆಯಾಗಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಮಗಳು ಕೂಡ ಡ್ಯಾನ್ಸ್ ಮಾಡಿದ್ದಾರೆ. ಬ್ಲ್ಯಾಕ್ ಫಂಗಸ್ ಸೋಂಕು ತಗುಲಲು ಕೊರೋನಾ ಸೋಂಕು ಇರಲೇಬೇಕೆಂದೇನೂ ಇಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ತಗುಲದೇ ಇರುವವರಿಗೂ ಈಗ ಬ್ಲ್ಯಾಕ್ ಫಂಗಸ್ ಸೋಂಕು ತಗುಲಿದೆ. ವಿಜಯಪುರ ಜಿಲ್ಲೆಯಲ್ಲಿ 3 ದಿನಗಳ ಅಂತರದಲ್ಲಿ 31 ಮಂದಿಗೆ ಈ ರೀತಿ ಕೊರೋನಾ ಇಲ್ಲದಿದ್ರೂ ಬ್ಲ್ಯಾಕ್ ಫಂಗಸ್ ಸೋಂಕು ತಗುಲಿರುವುದು ದೃಢಪಟ್ಟಿದೆ. ಬ್ಲ್ಯಾಕ್ ಫಂಗಸ್ ರೋಗಿಗಳಿಗೆ ಬೆಡ್, ಔಷಧ ಸಿಗದೆ ರೋಗಿಗಳ ಸಂಬಂಧಿಕರು ಊರೂರು ಸುತ್ತಾಡ್ತಿದ್ದಾರೆ. ಚುನಾವಣಾ ಕರ್ತವ್ಯದಲ್ಲಿದ್ದ ಮೃತ ಶಿಕ್ಷಕರಿಗೆ ಪರಿಹಾರ ನೀಡುವಂತೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಈ ಬಗ್ಗೆ ಟ್ವೀಟ್ ಮಾಡಿರುವ ಎಚ್ಡಿಕೆ, ಚುನಾವಣೆ ಕರ್ತವ್ಯದಲ್ಲಿ ದುಡಿದ ವಿದ್ಯಾಗಮ ಮೂಲಕ ಪಾಠ ಮಾಡಿದ್ದ ಕಲ್ಯಾಣ ಕರ್ನಾಟಕದ 145 ಶಿಕ್ಷಕರು ಕೊರೋನಾಗೆ ಬಲಿಯಾಗಿದ್ದಾರೆ. ಉಳಿದ ಕಡೆ ಮೃತಪಟ್ಟ ಶಿಕ್ಷಕರ ಬಗ್ಗೆ ಲೆಕ್ಕ ಸಿಗ್ತಿಲ್ಲ. ಕೊರೋನಾ ವಾರಿಯರ್ಸ್ ಎಂದು ಪರಿಗಣಿಸಿ ಕನಿಷ್ಠ 50 ಲಕ್ಷ ಪರಿಹಾರ ನೀಡುವಂತೆ ಎಚ್ಡಿಕೆ ಆಗ್ರಹಿಸಿದ್ದಾರೆ. ಮಡಿಕೇರಿಯಲ್ಲಿ ಆಂಬ್ಯುಲೆನ್ಸ್ ಚಾಲಕ ಅಜಾಗರೂಕತೆ ತೋರಿಸಿದ್ದಾನೆ. ಕೋವಿಡ್ ಸೋಂಕಿತೆ ವೃದ್ಧಿಯನ್ನ ಅರ್ಧದಾರಿಗೆ ಬಿಟ್ಟು ಆಂಬ್ಯುಲೆನ್ಸ್ ಚಾಲಕ ಹೋಗಿದ್ದಾನೆ. ಮಡಿಕೇರಿ ಕೋವಿಡ್ ಆಸ್ಪತ್ರೆಯಿಂದ ನಿನ್ನೆ ಸಂಜೆಯೇ ಪೊನ್ನಮ್ಮ ಡಿಸ್ಚಾರ್ಜ್ ಆಗಿದ್ರು. ಸೋಮವಾರಪೇಟೆ ತಾಲೂಕಿನ ಕಿರಗಂದೂರು ನಿವಾಸಿ ಪೊನ್ನಮ್ಮ 2 ಕಿಲೋಮೀಟರ್ ನಡೆಯಲಾಗದೆ ಪರದಾಟ ನಡೆಸಿದ್ದಾರೆ. ಆಂಬ್ಯುಲೆನ್ಸ್ ಚಾಲಕನ ವಿರುದ್ಧ ಕುಟುಂಬಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೋಂಕಿತರ ಅಂತ್ಯಕ್ರಿಯೆಗೆ ಹೋಗಿ ಕೊರೋನಾ ಅಂಟಿಸಿಕೊಂಡು ಬಂದಿದ್ಯಾರು? ಹೆಮ್ಮಾರಿ ಅಟ್ಟಹಾಸಕ್ಕೆ ಉಸಿರು ಚೆಲ್ಲಿದ ಗರ್ಭಿಣಿ. ಇಡೀ ಊರಿಗೆ ಊರೇ ಕೊರೋನಾ ಮುಕ್ತವಾಗಿರೋದು ಹೇಗೆ ನೋಡೋಣ. ಕೊರೋನಾ ಸುಳಿ ನ್ಯೂಸ್ ಟಾಪ್ 9ನಲ್ಲಿ. ಗ್ರಾಮೀಣ ಭಾಗಗಳಲ್ಲಿ ಕೊರೋನಾ ನಿಯಮಗಳನ್ನು ಪಾಲಿಸುವಲ್ಲಿ ಗ್ರಾಮಸ್ಥರು ವಿಫಲಗೊಳ್ತಿದ್ದಾರೆ. ಕೊರೋನಾ ಆತಂಕದ ನಡುವೆಯೂ ಸಾವಿಗೆ 100 ಮಂದಿ ಬಂದಿರೋ ಘಟನೆ ನಡೆದಿದೆ. ಯಾದಗಿರಿ ಜಿಲ್ಲೆಯ ಹತ್ತಿಕುಣಿ ತಾಲೂಕಿನಲ್ಲಿ ಕೊರೋನಾ ಸೋಂಕಿತ ವ್ಯಕ್ತಿಯ ಅಂತ್ಯಕ್ರಿಯೆಯಲ್ಲಿ 100 ಮಂದಿ ಭಾಗಿಯಾಗಿದ್ರು. ಸೋಂಕಿತರ ಅಂತ್ಯಕ್ರಿಯೆ ವೇಳೆ ಕೇವಲ 4-5 ಮಂದಿ ಮಾತ್ರ ಇರಬೇಕು. ಆದರೆ ಇಲ್ಲಿ 100ಕ್ಕೂ ಹೆಚ್ಚು ಮಂದಿ ಸೇರಿದ್ದು ಸಾಮಾಜಿಕ ಅಂತರದ ಜೊತೆಗೆ ಮಾಸ್ಕ್ ಹಾಕೋದಕ್ಕೆ ಜನ ಮರೆತು ಬಿಟ್ಟಿದ್ದಾರೆ. ಹೀಗಾಗಿ ಗ್ರಾಮಸ್ಥರಲ್ಲಿ ಮತ್ತೆ ಆತಂಕ ಹೆಚ್ಚಾಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಮಂದಿ ಕೊರೋನಾದಿಂದ ಮೃತಪಟ್ಟಿದ್ದಾರೆ. ಜಿಂದಾಲ್ ಆಕ್ಸಿಜನ್ ಘಟಕದ ತಾಂತ್ರಿಕ ದೋಷ ವಿಚಾರವಾಗಿ ಡಿಸಿ ಸುಂದರೇಶ್ ಬಾಬು ಸ್ಪಷ್ಟನೆ ನೀಡಿದ್ದಾರೆ. ಸದ್ಯ ಗದಗ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಕೊಪ್ಪಳ ಜಿಲ್ಲೆಯ ಗಿಣಗೇರಾದಿಂದ ಆಕ್ಸಿಜನ್ ಪೂರೈಕೆ ಆಗ್ತಿದೆ. ಈಗಾಗಲೇ ಜಿಮ್ಸ್ ಆಸ್ಪತ್ರೆಯ 13 ಕೆಎಲ್ ಟ್ಯಾಂಕ್ನಲ್ಲಿ 4 ಕೆಎಲ್ ಆಕ್ಸಿಜನ್ ಲಭ್ಯವಿದೆ. ಇನ್ನೂ 4 ಕೆಎಲ್ ಆಕ್ಸಿಜನ್ ಗಿಣಗೇರದಿಂದ ಬರ್ತಿದೆ. ಇದು ಖಾಲಿ ಮಾಡಿದ ಬಳಿಕ ಮತ್ತೊಂದು ಟ್ರಿಪ್ ಆಕ್ಸಿಜನ್ಗಾಗಿ ಗಿಣಗೇರ ತೆರಳಲಿದೆ. ಜೊತೆಗೆ ಜಿಂದಾಲ್ನಲ್ಲೂ ಒಂದು ಆಕ್ಸಿಜನ್ ಟ್ಯಾಂಕರ್ ಕ್ಯೂನಲ್ಲಿದೆ ಅನ್ನೋ ಮೂಲಕ ಗೊಂದಲಗಳಿಗೆ ತೆರೆ ಎಳೆದ್ರು. 45 ವರ್ಷ ಮೇಲ್ಪಟ್ಟವರಿಗೆ ಮೊದಲ ಡೋಸ್ ನೀಡಲಾಗ್ತಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, 18 ವರ್ಷ ಮೇಲ್ಪಟ್ಟವರಿಗೆ ಕೋವಿಡ್ ಲಸಿಕೆ ಬಗ್ಗೆ ಹೇಳ್ತೇವೆ. ಲಸಿಕೆ ಕೊಡುವ ದಿನಾಂಕದ ಬಗ್ಗೆ ಕೆಲವೇ ದಿನಗಳಲ್ಲಿ ತಿಳಿಸ್ತೇವೆ. ಇದಕ್ಕೆ ಸ್ಪಷ್ಟವಾದ ಯೋಜನೆಯನ್ನ ರೂಪಿಸ್ತೇವೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಇಂದು ಮತ್ತು ನಾಳೆ 20% ಆಕ್ಸಿಜನ್ ಕೊರತೆ ಉಂಟಾಗಲಿದೆ. ರಾಜ್ಯದ 2 ಕಂಪನಿಗಳಲ್ಲಿ 2 ದಿನ ಆಕ್ಸಿಜನ್ ಉತ್ಪಾದನೆಯಾಗಲ್ಲ. ಪ್ರಾಕ್ಸೈಡ್ ಇಂಡಿಯಾ, ಏರ್ ವಾಟರ್ ಇಂಡಿಯಾ ಕಂಪನಿಗಳಲ್ಲಿ ಆಕ್ಸಿಜನ್ ಉತ್ಪಾದನೆಯಲ್ಲಿ ಸಮಸ್ಯೆ ಕಂಡುಬಂದಿದೆ. ಹೀಗಾಗಿ ಹೆಚ್ಚುವರಿ ಔಷಧ ನಿಯಂತ್ರಕ ಅಮರೇಶ್ ತುಂಬಗಿ ಆಕ್ಸಿಜನ್ ಕೊರತೆ ಬಗ್ಗೆ ಸಂದೇಶ ನೀಡಿದ್ದಾರೆ. ಆಮ್ಲಜನಕ ಪೂರೈಕೆ ನೋಡಲ್ ಅಧಿಕಾರಿ ಮನೀಶ್ ಮೋದ್ಗಿಲ್ರಿಂದ ಎಲ್ಲಾ ಡಿಸಿಗಳಿಗೆ ಸಂದೇಶ ರವಾನೆ ಮಾಡಲಾಗಿದೆ. ಎಲ್ಲಾ ಜಿಲ್ಲೆಗಳ ಉಪ ಔಷಧ ನಿಯಂತ್ರಕರಿಗೆ ಸಂದೇಶ ರವಾನಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಪ್ರಕರಣಗಳು ಹೆಚ್ಚುತ್ತಿವೆ. ಜಿಲ್ಲೆಯಲ್ಲಿ ಬ್ಲ್ಯಾಕ್ ಫಂಗಸ್ ಸೋಂಕಿತರ ಸಂಖ್ಯೆ 81ಕ್ಕೆ ಏರಿದೆ. ಬ್ಲ್ಯಾಕ್ ಫಂಗಸ್ ಸೋಂಕಿಗೆ ತುತ್ತಾಗಿದ್ದ 11 ರೋಗಿಗಳು ಈಗ ಗುಣಮುಖರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಓರ್ವ ಬ್ಲ್ಯಾಕ್ ಫಂಗಸ್ಗೆ ಬಲಿಯಾಗಿದ್ದಾನೆ. ಜಿಲ್ಲೆಯಲ್ಲಿ ಸದ್ಯ 69 ಬ್ಲ್ಯಾಕ್ ಫಂಗಸ್ ಸಕ್ರಿಯ ಪ್ರಕರಣಗಳಿವೆ. ಮಡಿಕೇರಿಯಲ್ಲಿ ವರ್ತಕರಿಗೆ ಇಂದು ಕೋವಿಡ್ ಪರೀಕ್ಷೆ ಮಾಡಲಾಗಿದೆ. ಬೆಳಗ್ಗೆ 7ರಿಂದ 10 ಗಂಟೆಯವರೆಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡಲಾಗಿತ್ತು. ಮಡಿಕೇರಿ ನಗರಸಭೆಯಿಂದ ಕೊರೋನಾ ಟೆಸ್ಟ್ ಆಯೋಜನೆ ಮಾಡಲಾಗಿತ್ತು. ಕೆಎಸ್ಆರ್ಟಿಸಿ ನಿಲ್ದಾಣದಲ್ಲಿ ಪರೀಕ್ಷೆ ನಡೆಸಲು ಅನುಮತಿ ನೀಡಲಾಗಿತ್ತು. ಇನ್ನು ಬುಧವಾರದಿಂದ ವರ್ತಕರಿಗೆ ವರದಿ ಕಡ್ಡಾಯ ಮಾಡಲಾಗಿದೆ.
ಕಳೆದ ವರ್ಷದಿಂದಲೂ ಕೊರೋನಾ ಆರ್ಭಟಕ್ಕೆ ಜನ ನಲುಗಿ ಹೋಗಿದ್ದಾರೆ. ಸಾವು ನೋವು ಕಂಡು ಬೇಸತ್ತು ಬಿಟ್ಟಿದ್ದಾರೆ. ಆದರೆ ಬಾಗಲಕೋಟೆಯ ನೀಲಕೇರಿ ಗ್ರಾಮದತ್ತ ಮಾತ್ರ ಕೊರೋನಾ ಸುಳಿದಿಲ್ಲ. ಕೊರೋನಾ 2ನೇ ಅಲೆಯೂ ಈ ಗ್ರಾಮಕ್ಕೆ ಕಾಲಿಟ್ಟಿಲ್ಲ. ಇದಕ್ಕೆ ಕಾರಣ ಗ್ರಾಮ ದೇವತೆಗಳೇ ಅಂತಾರೆ ಗ್ರಾಮಸ್ಥರು. ಸಪ್ತ ದೇವರುಗಳೇ ಕೋವಿಡ್ ಸುರಕ್ಷಾ ಕವಚವಾಗಿದ್ದಾರಂತೆ. ದ್ಯಾವಮ್ಮ, ದುರ್ಗವ್ವ, ಬಸವಣ್ಣ, ರಂಗನಾಥ, ಹನುಮಂತ, ನಾರಾಯಣ, ವೀರಭದ್ರೇಶ್ವರ ದೇವರಿಗೆ ವಾರದ ಪೂಜೆ ಪುನಸ್ಕಾರ ಮಾಡ್ತಿದ್ದಾರೆ ಗ್ರಾಮಸ್ಥರು. ಕೊರೋನಾ ಹಾವಳಿ ಮಧ್ಯೆ ಬಾಗಲಕೋಟೆಯ ನೀಲಕೇರಿ ಗ್ರಾಮ ಭಿನ್ನವಾಗಿ ನಿಲ್ಲುತ್ತೆ. ಈ ಗ್ರಾಮದಲ್ಲಿ ಇಲ್ಲಿಯವರೆಗೂ ಒಂದೇ ಒಂದು ಕೊರೋನಾ ಕೇಸ್ ಪತ್ತೆಯಾಗಿಲ್ಲ. ತಮ್ಮ ಗ್ರಾಮ ದೇವತೆಗಳೇ ಕೊರೋನಾದಿಂದ ತಮ್ಮನ್ನ ಕಾಯ್ದಿದ್ದಾರೆ ಅನ್ನೋದು ಗ್ರಾಮಸ್ಥರ ಮಾತು. ವಾರಕ್ಕೊಮ್ಮೆ ಊರ ಮಂದಿ ದೇವಸ್ಥಾನದ ಹೊಸ್ತಿಲಿಗೆ ನೀರು ಹಾಕಿ ಪೂಜೆ ಮಾಡುವ ಸಂಪ್ರದಾಯ ಹೊಂದಿದೆ. ದೇವರ ಮೇಲಿನ ನಂಬಿಕೆಯೋ ಅಥವಾ ಕಾಕತಾಳೀಯವೋ 2 ಅಲೆಯಲ್ಲೂ ಒಬ್ಬರಿಗೂ ಕೋವಿಡ್ ಸೋಂಕು ತಗುಲಿಲ್ಲ. ಊರಿಗೆ ವಲಸಿಗರು ಬಂದ್ರು, ದಿನ ಜನ ನಗರಕ್ಕೂ ಹೋಗಿ ಬಂದ್ರು, ಕೊರೋನಾ ಮಾತ್ರ ಬಂದಿಲ್ಲ. ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಎಷ್ಟು ಲಕ್ಷ ದಾಟಿದೆ ಗೊತ್ತಾ? ಉತ್ತರ ಭಾರತದಲ್ಲಿ ಯಾವೆಲ್ಲ ರಾಜ್ಯಗಳಲ್ಲಿ ಲಾಕ್ಡೌನ್ ಮುಂದುವರೆದಿದೆ? ದೇಶದಲ್ಲಿದ್ದ 3 ಕೋಟಿ ಲಸಿಕೆ ಹೋಗಿದ್ದು ಎಲ್ಲಿಗೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. ಭಾರತದಲ್ಲಿ ಕೊರೋನಾದಿಂದ ಸಂಭವಿಸಿದ ಸಾವುಗಳ ಸಂಖ್ಯೆ 3 ಲಕ್ಷದ ಗಡಿ ದಾಟಿದೆ. ಕೊರೋನಾ ಸಾವುಗಳ ಸಂಖ್ಯೆಯಲ್ಲಿ ವಿಶ್ವದಲ್ಲಿ ಭಾರತದ 3ನೇ ಸ್ಥಾನಕ್ಕೇರಿದೆ. ಕಳೆದ 12 ದಿನಗಳಲ್ಲಿ 50,000 ಮಂದಿ ದೇಶದಲ್ಲಿ ಕೊರೋನಾದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ನಿತ್ಯ 3,500ರಿಂದ 4,000 ಮಂದಿ ಸಾವನ್ನಪ್ಪುತ್ತಿರುವುದರಿಂದ ಭಾರತದಲ್ಲಿ ಕೊರೋನಾ ಸಾವಿನ ಸಂಖ್ಯೆಯು ವೇಗವಾಗಿ ಏರಿಕೆಯಾಗ್ತಾ ಇದೆ. ದೆಹಲಿ, ರಾಜಸ್ಥಾನ, ಹರಿಯಾಣ, ಪಂಜಾಬ್ ಸೇರಿದಂತೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಕೊರೋನಾ ಲಾಕ್ಡೌನ್ ಅನ್ನು ಮೇ 31ರವರೆಗೆ ವಿಸ್ತರಿಸಲಾಗಿದೆ. ದೆಹಲಿಯಲ್ಲಿ ಕೊರೋನಾ ಕೇಸ್ ನಿಯಂತ್ರಣಕ್ಕೆ ಬಂದಿದ್ರೂ ದಿಢೀರನೆ ಲಾಕ್ಡೌನ್ ತೆರವು ಸೂಕ್ತವಲ್ಲ ಎಂಬ ಕಾರಣದಿಂದ ಲಾಕ್ಡೌನ್ ಮುಂದುವರಿಸಲಾಗಿದೆ. ಕೊರೋನಾ ಕೇಸ್ ಇದೇ ರೀತಿ ನಿಯಂತ್ರಣದಲ್ಲಿದ್ದರೆ ಮೇ 31ರಿಂದ ಅನ್ಲಾಕ್ ಪ್ರಕ್ರಿಯೆ ಆರಂಭಿಸುವುದಾಗಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ದೇಶದಲ್ಲಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪ್ರತಿ ತಿಂಗಳು 6 ಕೋಟಿ ಡೋಸ್ ಕೋವಿಶೀಲ್ಡ್ ಲಸಿಕೆ ಉತ್ಪಾದಿಸ್ತಾ ಇದೆ. ಭಾರತ್ ಬಯೋಟೆಕ್ ಕಂಪನಿಯ 2 ಕೋಟಿ ಡೋಸ್ ವ್ಯಾಕ್ಸಿನ್, ಭಾರತ್ ಬಯೋಟೆಕ್ ಕಂಪನಿಯ 2 ಕೋಟಿ ಡೋಸ್ ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದಿಸುತ್ತಿದೆ. 2 ಕಂಪನಿಗಳಿಂದ ತಿಂಗಳಿಗೆ 8 ಕೋಟಿ ಡೋಸ್ ಲಸಿಕೆ ದೇಶದಲ್ಲಿ ಉತ್ಪಾದನೆಯಾಗ್ತಾ ಇದೆ. ಆದರೆ ಮೇ ತಿಂಗಳಲ್ಲಿ ಮೊದಲ 3 ವಾರದಲ್ಲಿ 3.4 ಕೋಟಿ ಡೋಸ್ ಲಸಿಕೆ ಮಾತ್ರ ಪೂರೈಕೆಯಾಗಿದೆ. ಮೇ ತಿಂಗಳ ಪೂರ್ತಿ 5 ಕೋಟಿ ಡೋಸ್ ಲಸಿಕೆ ಪೂರೈಕೆಯಾಗಲಿದೆ. ಹಾಗಾದ್ರೆ ಇನ್ನು 3 ಕೋಟಿ ಡೋಸ್ ಲಸಿಕೆ ಎಲ್ಲಿ ಹೋಯಿತು ಎಂಬ ಪ್ರಶ್ನೆ ಜನರನ್ನ ಕಾಡ್ತಾ ಇದೆ. ಕಳೆದ 24 ಗಂಟೆಯಲ್ಲಿ ಭಾರತದಲ್ಲಿ 2.41 ಲಕ್ಷ ಕೊರೋನಾ ಕೇಸ್ ಪತ್ತೆಯಾಗಿವೆ. ಕಳೆದ 24 ಗಂಟೆ ಅವಧಿಯಲ್ಲಿ ದೇಶದಲ್ಲಿ 3,741 ಮಂದಿ ಕೊರೋನಾದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ. ಸತತ 10ನೇ ದಿನವೂ ದೇಶದಲ್ಲಿ ಕೊರೋನಾ ಕೇಸ್ ಕುಸಿತ ಮುಂದುವರಿಯುವುದು ಒಳ್ಳೆಯ ಬೆಳವಣಿಗೆ. ಮಹಾರಾಷ್ಟ್ರದಲ್ಲಿ ನಿನ್ನೆ 26,672 ಹೊಸ ಕೊರೋನಾ ಕೇಸ್ ಪತ್ತೆಯಾಗಿವೆ. ಉಳಿದ ರಾಜ್ಯಗಳಲ್ಲೂ ಕಡಿಮೆ ಕೇಸ್ ಪತ್ತೆಯಾಗಿವೆ. ವಿದೇಶದಿಂದ ಲಸಿಕೆ ಆಮದಿಗೆ ಎಲ್ಲಾ ರಾಜ್ಯಗಳು ತುದಿಗಾಲಲ್ಲಿ ನಿಂತಿವೆ. ಲಸಿಕೆಯ ಆಮದಿಗೆ ಜಾಗತಿಕ ಟೆಂಡರ್ ಅನ್ನು ಕರೆದಿವೆ. ಆದರೆ ಫೈಸರ್ ಮತ್ತು ಮೊಡರ್ನಾ ಲಸಿಕಾ ಕಂಪನಿಗಳು ತಾವು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಲಸಿಕೆ ಪೂರೈಸುತ್ತೇವೆ, ರಾಜ್ಯ ಸರ್ಕಾರಗಳ ಜೊತೆಗೆ ಲಸಿಕೆ ಪೂರೈಕೆ ವ್ಯವಹಾರವನ್ನೇ ಮಾಡಲ್ಲ ಎಂದು ಪಂಜಾಬ್ ಸಿಎಂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ಗೆ ಪತ್ರ ಬರೆದು ತಿಳಿಸಿವೆ. ಇದರಿಂದಾಗಿ ರಾಜ್ಯ ಸರ್ಕಾರಗಳು ಲಸಿಕೆ ಪೂರೈಕೆಗೆ ಈಗ ಕೇಂದ್ರ ಸರ್ಕಾರದ ಮೂಲಕವೇ ಯತ್ನ ನಡೆಸಬೇಕಾಗಿದೆ. ಅಲೋಪತಿ ವೈದ್ಯ ಪದ್ಧತಿಯು ಮೂರ್ಖರ ಪದ್ಧತಿ ಎಂದಿದ್ದ ಯೋಗ ಗುರು ಬಾಬಾ ರಾಮದೇವ್ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಅಲೋಪತಿ ವೈದ್ಯ ಪದ್ಧತಿಯಿಂದಲೇ ಕೋಟ್ಯಾಂತರ ಜನ ಪ್ರಾಣ ಉಳಿದಿದೆ. ನೀವು ಕೊರೋನಾ ವಾರಿಯರ್ಸ್ಗೆ ಅಪಮಾನ ಮಾಡಿದ್ದೀರಿ ಎಂದು ಕೇಂದ್ರದ ಆರೋಗ್ಯ ಸಚಿವ ಹರ್ಷವರ್ಧನ್ ಹೇಳಿದ ಬಳಿಕ ರಾಮದೇವ್ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ರಾಮದೇವ್ ಹೇಳಿಕೆಯನ್ನು ಖಂಡಿಸಿತ್ತು. ರಷ್ಯಾ ದೇಶವು ಮೇ, ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಒಟ್ಟು 1.8 ಕೋಟಿ ಡೋಸ್ ಸ್ಪುಟ್ನಿಕ್ ಲಸಿಕೆಯನ್ನು ಭಾರತಕ್ಕೆ ಕಳಿಸಲಿದೆ. ಮೇ ತಿಂಗಳಲ್ಲಿ 30 ಲಕ್ಷ ಡೋಸ್, ಜೂನ್ ತಿಂಗಳಲ್ಲಿ 50 ಲಕ್ಷ ಡೋಸ್ ಹಾಗೂ ಜುಲೈ ತಿಂಗಳಲ್ಲಿ 1 ಕೋಟಿ ಡೋಸ್ ಲಸಿಕೆಯನ್ನು ಭಾರತಕ್ಕೆ ಪೂರೈಸಲಿದೆ. ಇದರಿಂದಾಗಿ ಭಾರತದ ಲಸಿಕಾ ಅಭಿಯಾನಕ್ಕೆ ವೇಗ ಸಿಗಲಿದೆ.
ಮಹಾರಾಷ್ಟ್ರದಲ್ಲಿ ಈ ತಿಂಗಳ ಅಂತ್ಯದೊಳಗೆ ಬ್ಲ್ಯಾಕ್ ಫಂಗಸ್ ರೋಗಿಗಳ ಸಂಖ್ಯೆ 5,000ಕ್ಕೆ ಏರಬಹುದು ಎಂಬ ಅಂದಾಜಿದೆ. ಬ್ಲ್ಯಾಕ್ ಫಂಗಸ್ ರೋಗ ನಿರ್ವಹಣೆಗೆ ವಿಶೇಷ ಟಾಸ್ಕ್ ಫೋರ್ಸ್ ರಚಿಸಿದೆ. ಜೊತೆಗೆ ರೋಗಿಗಳ ಚಿಕಿತ್ಸೆಗೆ 30 ಕೋಟಿ ರೂಪಾಯಿ ಫಂಡ್ ಅನ್ನು ನೀಡಿದೆ. ದೇಶದಲ್ಲಿ ದಿನೇ ದಿನೇ ಬ್ಲ್ಯಾಕ್ ಫಂಗಸ್ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಇಂದಿನಿಂದ 5 ದಿನಗಳ ಕಾಲ ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಭಾರತದಲ್ಲಿ ಕೊರೋನಾ ಲಸಿಕೆ ತಯಾರಿಕೆಗೆ ಅಮೆರಿಕದಿಂದ ಕಚ್ಚಾ ವಸ್ತುಗಳ ಪೂರೈಕೆ, ಅಮೆರಿಕದ ಬಳಿ ಇರುವ ಹೆಚ್ಚುವರಿ ಲಸಿಕೆಯನ್ನು ಭಾರತಕ್ಕೆ ಪೂರೈಸುವ ಬಗ್ಗೆ ಅಮೆರಿಕ ಸರ್ಕಾರದೊಂದಿಗೆ ಚರ್ಚೆ ನಡೆಸುವರು. ಜೊತೆಗೆ ಲಸಿಕೆಯ ಪೇಟೆಂಟ್ಗೆ WTOನಲ್ಲಿ ಬೆಂಬಲ ನೀಡುವ ಬಗ್ಗೆಯೂ ಚರ್ಚೆ ನಡೆಸಲಿದ್ದಾರೆ. ಅಮೆರಿಕದ ವಿದೇಶಾಂಗ ಸಚಿವರು ಸೇರಿದಂತೆ ಪ್ರಮುಖರ ಜೊತೆಗೆ ಜೈಶಂಕರ್ ಚರ್ಚೆ ನಡೆಸಲಿದ್ದಾರೆ. ಕುಸ್ತಿಪಟು ಸುಶೀಲ್ ಕುಮಾರ್ ಎಷ್ಟು ದಿನ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ? ಈ ಬಾರಿ ಅರ್ಧಕ್ಕೆ ನಿಂತಿದ್ದ IPL ನಡೆಯೋದು ಅನುಮಾನನಾ? ಆ ದಿನಗಳು ಚೇತನ್ ಸಹಾಯ ಹಸ್ತ ಚಾಚಿದ್ದು ಯಾರಿಗೆ? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಚೀನಾದಲ್ಲಿ 100 ಕಿಲೋಮೀಟರ್ ಕ್ರಾಸ್ ಕಂಟ್ರಿ ಪರ್ವತ ಓಟವನ್ನ ಏರ್ಪಡಿಸಲಾಗಿತ್ತು. ಈ ಮ್ಯಾರಥಾನ್ ನಡೆಯುವ ವೇಳೆಯೇ ದಿಢೀರನೆ ಸಂಭವಿಸಿದ ಹವಾಮಾನ ವ್ಯತ್ಯಾಸದಿಂದ 21 ಆಟಗಾರರು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಒಂದೇ ಆರ್ಡರ್ನಲ್ಲಿ ಹೆಚ್ಚಿನ ಅವಕಾಶಗಳನ್ನು ಹೊಂದಿದ್ರೆ ನನ್ನ ಕ್ರಿಕೆಟ್ ಬದುಕಿನ ವೃತ್ತಿ ಜೀವನವು ಚೆನ್ನಾಗಿರ್ತಿತ್ತು. 49 ಪಂದ್ಯಗಳನ್ನು ಆಡಿರುವ ನಾನು ಒಂದೇ ಆರ್ಡರ್ನಲ್ಲಿ ಆಡಿದ್ರೆ ಭಾರತಕ್ಕಾಗಿ 150ರಿಂದ 250 ಪಂದ್ಯಗಳನ್ನು ಆಡಬಹುದಿತ್ತು ಎಂದು ರಾಬಿನ್ ಉತ್ತಪ್ಪ ಹೇಳಿದ್ದಾರೆ. ಸದ್ಯ ಸೆಪ್ಟೆಂಬರ್ ತಿಂಗಳಿನಲ್ಲಿ ಈ ಬಾರಿಯ IPL ಟೂರ್ನಿಯನ್ನು ಮುಂದುವರಿಸುವ ಚಿಂತನೆಯನ್ನ BCCI ನಡೆಸುತ್ತಿದೆ. ಆದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ವೃದ್ಧಿಮಾನ್ ಸಾಹಾ ಈ ಬಾರಿ IPL ನಡೆಯುವುದು ಅನುಮಾನ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಲಾಕ್ಡೌನ್ನಿಂದ ಸಂಕಷ್ಟದಲ್ಲಿರೋರಿಗೆ ಸಿನಿಮಾ ಸ್ಟಾರ್ಗಳು ಸಹಾಯ ಹಸ್ತ ಚಾಚಿದ್ದಾರೆ. ಈ ಸಾಲಿಗೀಗ ನಟ ಚೇತನ್ ಕುಮಾರ್ ಕೂಡ ಸೇರ್ಕೊಂಡಿದ್ದಾರೆ. ಹಸಿದವರಿಗೆ ಊಟ ಕೊಡಲು ಚೇತನ್ ಫೌಂಡೇಶನ್ ಹುಟ್ಟುಹಾಕಿದ್ದು ಪ್ರತಿನಿತ್ಯ ಅನ್ನದಾಸೋಹದ ಜೊತೆಗೆ ದಿನಸಿ ಮತ್ತು ಮೆಡಿಕಲ್ ಕಿಟ್ಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಸಂಕಷ್ಟದಲ್ಲಿರೋರ ಸಹಾಯಕ್ಕೆ ನಟಿ ಹರ್ಷಿಕಾ ಮತ್ತು ಭುವನ್ ನಿಂತಿದ್ದಾರೆ. ರೈತರು ಸೇರಿದಂತೆ ಕಷ್ಟದಲ್ಲಿರೋ ಹಲವರಿಗೆ ಸಹಾಯ ಮಾಡ್ತಿದ್ದಾರೆ. ಅಗತ್ಯ ವಸ್ತು ದಿನಸಿ ಅವಶ್ಯಕತೆ ಇರೋರನ್ನ ಹುಡುಕಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಭುವನ್ ಟೀಮ್. ಹೀಗಾಗಿ ಸಂಕಷ್ಟದಲ್ಲಿ ಸಹಾಯ ಪಡೆದವರು ಧನ್ಯವಾದ ಹೇಳಿದ್ದಾರೆ. ಸಂಕಷ್ಟದ ಸಂದರ್ಭವನ್ನ ಸ್ಫೂರ್ತಿಯಾಗಿ ಎದುರಿಸಿ ಅನ್ನೋ ಸಂದೇಶ ಕೊಟ್ಟಿರೋ ಸತೀಶ್, ನಿನ್ನ ಏಳಿಗೆಗಾಗಿ ಓಡು, ಅರಿವಿಗಾಗಿ ಓಡು, ನನಗಾಗಿ ನಿನ್ನಗಾಗಿ ಜಗತ್ತಿಗಾಗಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕೊಂಡಿದ್ದಾರೆ. ಜೊತೆಗೆ ಫೋಟೋವನ್ನು ಶೇರ್ ಮಾಡಿದ್ದಾರೆ. ಈ ಮೂಲಕ ಕೊರೋನಾ ಹಾವಳಿಯ ಈ ಸಮಯದಲ್ಲಿ ಧೃತಿಗೆಡೋದು ಬೇಡ ಅಂದಿದ್ದಾರೆ. ನಟಿ ಸಮಂತಾ ಬಾಲಿವುಡ್ ಬಗೆಗಿನ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಸಮಂತಾಗೆ ಬಿ-ಟೌನ್ನಲ್ಲಿ ಅಭಿನಯಿಸಲು ಆಸೆ ಇದೆಯಂತೆ. ಅದರಲ್ಲೂ ನಟ ರಣಬೀರ್ ಕಪೂರ್ ಜೊತೆಗೆ ತೆರೆ ಹಂಚಿಕೊಳ್ಬೇಕಂತೆ. ಈ ವಿಚಾರವನ್ನ ಸಮಂತಾ ಸಂದರ್ಶನವೊಂದರಲ್ಲಿ ಹಂಚಿಕೊಂಡಿದ್ದಾರೆ. ಸದ್ಯ ಫ್ಯಾಮಿಲಿ ಮ್ಯಾನ್ 2 ಟ್ರೇಲರ್ ಮೂಲಕ ಸಮಂತಾ ಸದ್ದು ಮಾಡ್ತಿದ್ದಾರೆ. ಇದು ಈವರೆಗಿನ ಪ್ರಮುಖ ಸುದ್ದಿ. ಇದೀಗ ಕೊರೋನಾ 2.0 10 ಅಸಲಿಯತ್ತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.